ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ಸಂಪರ್ಕ ರಹಿತ ಬಲ, ಇದರಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಆಗಿತ್ತು. ಅದರಲ್ಲಿ ನೆಕ್ಸ್ಟ್ ಪೇಜ್ ನಂಬರ್ 85 to 86 ಅದರಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್, ಈ ಎರಡು ಫೋರ್ಸ್ಗಳನ್ನ ನೋಡೋಣ. ಇದರಲ್ಲಿ 3 ಟೈಪ್ಸ್ ಒಟ್ಟು: ಮ್ಯಾಗ್ನೆಟಿಕ್, ಎಲೆಕ್ಟ್ರೋಸ್ಟ್ಯಾಟಿಕ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸಸ್ಸು. ಸೆಕೆಂಡ್ ಒನ್, ಆಕ್ಟಿವಿಟಿ 7.7. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಮೀನ್ಸ್ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳಿ ಕರೀತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಥಾಯಿ ವಿದ್ಯುತ್ ಬಲ? ವಿದ್ಯುತ್ ಅಂದರೆ ಎಲೆಕ್ಟ್ರಿಕ್ ಗೊತ್ತು. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಎ ಫೋರ್ಸ್ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಈಸ್ ಒನ್ ಆಫ್ ದಿ ಪಾಯಿಂಟ್ ಆಫ್ ಚಾರ್ಜ್ ಅದು, ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಆಸ್. ನಮ್ಮ ಸುತ್ತ ಅದೊಂದು ಏನು ವಿದ್ಯುತ್ತನ್ನು ಸೃಷ್ಟಿ ಮಾಡುವಂತಹ ಒಂದು ಆವೇಶ, ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೇಳಿ ಕರಿತೀವಿ. ಆಕ್ಟಿವಿಟಿ 7.7 ನೋಡಿ. ಟೇಕ್ ಎ ಪ್ಲಾಸ್ಟಿಕ್ ಸ್ಟ್ರಾ ಆ್ಯಂಡ್ ಕಟ್ ಇಟ್ ಇಂಟು ನಿಯರ್ಲಿ 2 ಈಕ್ವಲ್ ಪೀಸಸ್. ಪ್ಲಾಸ್ಟಿಕ್ ಸ್ಟ್ರಾ ಬರುತ್ತಲ್ಲ, ಪೈಪ್ನ ತಗೊಂಡು 2 ಸಮಭಾಗವಾಗಿ ಕತ್ತರಿಸ್ಬೇಕು, ಅದನ್ನು ಕಟ್ ಮಾಡಿ. ಸಸ್ಪೆಂಡೆಡ್ ಒನ್ ಆಫ್ ದ ಪೀಸ್ ಫ್ರಮ್ ದ ಎಡ್ಜ್ ಆಫ್ ದ ಟೇಬಲ್ ವಿತ್ ದ ಹೆಲ್ಪ್ ಆಫ್ ಎ ಪೀಸ್ ಆಫ್ ಥ್ರೆಡ್. ಒಂದು ದಾರವನ್ನು ತೆಗೆದುಕೊಂಡು ಈ ರೀತಿ ಈ ಟೇಬಲ್ನ ಒಂದು ತುದಿಗೆ, ಇಲ್ಲಿ ಸ್ಟ್ರಾನ 2 ತುಂಡುಗಳನ್ನ ತೆಗೆದುಕೊಂಡಿದ್ದಾರೆ, ಆ ಎರಡನ್ನ ಸಮಭಾಗವಾಗಿ ಕಟ್ ಮಾಡಿ ಒಂದನ್ನ ಟೇಬಲ್ನ ತುದಿಗೆ ದಾರದ ಸಹಾಯದಿಂದ ನೇತು ಹಾಕಿದ್ದಾರೆ. ಇನ್ನೊಂದು ಸ್ಟ್ರಾನ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಆಯ್ತಾ? ಸ್ಟ್ರಾ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ರಬ್ ಇಟ್ಸ್ ಫ್ರೀ ಎಂಡ್ ವಿತ್ ಅ ಶೀಟ್ ಆಫ್ ಪೇಪರ್. ಕೈಯಲ್ಲಿ ಹಿಡ್ದಿಟ್ಕೊಂಡಿದಾರಲ್ಲ ಒಂದು ತುದಿಯನ್ನ, ಆ ಒಂದು ತುದಿಯನ್ನ ಒಂದು ಕಾಗದಕ್ಕೆ ಈ ಒಂದು ತುದಿಯನ್ನ ಉಜ್ಜಬೇಕಂತೆ, ಕೈಯಲ್ಲಿ ಹಿಡ್ದಿರ್ತಕ್ಕಂತಹ ಈ ಸ್ಟ್ರಾ ಪೈಪನ್ನು. ಮಾರ್ಕ್ ಶೋರ್ ಬ್ರಿಂಗ್ ದ ರಬ್ಬರ್ಡ್ ಎಂಡ್ ಆಫ್ ದ ಸ್ಟ್ರಾ ನಿಯರ್ ದ ಸಸ್ಪೆಂಡೆಡ್ ಸ್ಟ್ರಾ. ಆ ಕಾಗದಕ್ಕೆ ಆ ಕೈಯಲ್ಲಿರ್ತಕ್ಕಂತಹ ಒಂದು ತುದಿಯನ್ನ ಉಜ್ಜಿದ ನಂತರ ಇಲ್ಲಿ ನೇತು ಹಾಕಿರ್ತಾರಲ್ಲ ಈ ಸ್ಟ್ರಾ, ಈ ಕೆಳಭಾಗದ ತುದಿ ಹತ್ರ, ಇಲ್ಲಿ ನಿಯರ್ ಹತ್ರ ತಗೊಳ್ಕೊಂಡು ಹೋಗ್ಬೇಕು, ಅದ್ರ ಹತ್ರಕ್ಕೆ. ಅರ್ಥ ಆಗ್ತಿದ್ಯಾ? ಇದ್ರ ಹತ್ರ ತಗೊಂಡು ಹೋಗಿದ್ದಾರೆ. ಇಲ್ಲಿ ಅಂದ್ರೆ ನೇತು ಹಾಕಿದಾರಲ್ಲ ಈ ಸ್ಟ್ರಾ, ಇದನ್ನ ಯಾವುದೇ ಕಾಗದಕ್ಕೆ ಉಜ್ಜಿಲ್ಲ, ಇದನ್ನ ಒಂದು ತುದಿಯನ್ನು ಮಾತ್ರ ಉಜ್ಜಿರೋ ಅಂಥದ್ದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಮೇಕ್ ಶೋರ್ ದಟ್ 2 pieces ಡು ನಾಟ್ ಟಚ್ ಈಚ್ ಅದರ್. ವಾಟ್ ಡು ಯು ಅಬ್ಸರ್ವ್? ಅದನ್ನ ಹಾಗೆ ಅಬ್ಸರ್ವ್ ಮಾಡಿ, ಅದೆರಡು ಯಾವುದೇ ರೀತಿ ಟಚ್ ಆಗೋದನ್ನ ನಮಗೆ ಕಂಡು ಬರಲ್ಲ. ಅಂದ್ರೆ ಒಂದು ತುದಿನ ಕಾಗದದಿಂದ ಉಜ್ಜಿದೆ, ಇದನ್ನ ಈ ತುದಿಯನ್ನ ಕಾಗದದಿಂದ ಉಜ್ಜಿಲ್ಲ. ಅದೆರಡು ಸಹ ಟಚ್ ಆಗದೆ ಇರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ರಬ್ ದ ಫ್ರೀ ಎಂಡ್ ಆಫ್ ದ ಸಸ್ಪೆಂಡೆಡ್ ಪೀಸ್ ಆಫ್ ಸ್ಟ್ರಾ ವಿತ್ ಎ ಶೀಟ್ ಆಫ್ ಪೇಪರ್. ಇದು ಒಂದು ಎಕ್ಸ್ಪೆರಿಮೆಂಟ್ ಆಯಿತು. ನೆಕ್ಸ್ಟ್ ಏನು ಮಾಡಿ, ಈ ನೇತು ಹಾಕಿದಾರಲ್ಲ ಈ ಸ್ಟ್ರಾ ಪೈಪು, ಇದರ ಈ ತುದಿಯನ್ನ ಇದನ್ನ ಕಾಗದಕ್ಕೆ ಉಜ್ಜಬೇಕು. ಇದನ್ನ ಹೇಗೆ ಉಜ್ಜಿದ್ರೋ ಆ ರೀತಿ. ಇದ ನಂತರ ಅಗೈನ್ ಬ್ರಿಂಗ್ ದ ಪೀಸ್ ಆಫ್ ಸ್ಟ್ರಾ ದಟ್ ವಾಸ್ ರಬ್ಬರ್ಡ್ ಅರ್ಲಿಯರ್ ವಿತ್ ದ ಪೇಪರ್ ನಿಯರ್ ದ ಫ್ರೀ ಎಂಡ್ ಆಫ್ ದ ಸಸ್ಪೆಂಡೆಡ್ ಸ್ಟ್ರಾ. ಅದಾದ ನಂತರ ಮತ್ತೆ ಏನು ಮಾಡಿ, ಅವಾಗ ಹೇಗೆ ತೆಗೆದುಕೊಂಡು ಹೋಗಿದ್ರು ನಿಮ್ಮ ಕೈಯಲ್ಲಿರ್ತಕ್ಕಂತಹ ಈ ಸ್ಟ್ರಾ ಪೈಪ್ ಉಜ್ಜಿರ್ತಕ್ಕಂತಹ ಮತ್ತೊಂದು ತುದಿಯ ಇಲ್ಲಿ ತುದಿ ಉಜ್ಜಿದ್ದೀರಲ್ಲ, ಈ ಕೈಯಲ್ಲಿರ್ತಕ್ಕಂಥ ಈ ಸ್ಟ್ರಾ ಪೈಪ್ನ ಕಾಗದಕ್ಕೆ ಉಜ್ಜಿರುವಂತಹ ಈ ಸ್ಟ್ರಾ ಪೈಪು ಮತ್ತೆ ನೇತಾಕಿರ್ತಕ್ಕಂಥ ಸ್ಟ್ರಾ ಪೈಪ್ನ ಉಜ್ಜಿರ್ತಕ್ಕಂತಹ ಈ ತುದಿಗೆ ಅದರ ಹತ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಏನಾಗುತ್ತೆ ಅಬ್ಸರ್ವ್ ನಾವು ಏನನ್ನ ನೋಡ್ಬೋದು? ಎ ಸ್ಟ್ರಾ ಈಸ್ ಸೆಟ್ ಟು ಹ್ಯಾವ್ ಎ ಅಕ್ವರ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್. ಏನು ಅವೆರಡರ ನಡುವೆ, ಆ ಸ್ಟ್ರಾ ನಡುವೆ ಏನನ್ನ ನೋಡ್ಬೋದು ನಾವು? ವಿದ್ಯುತ್ ಸ್ಥಾಯಿ ಆವೇಶ ಕಂಡು ಬರೋದನ್ನ ನೋಡ್ಬೋದು. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಎ ಸ್ಟ್ರಾ ರಬ್ಬರ್ಡ್ ವಿತ್ ಪೇಪರ್ ಅಟ್ರಾಕ್ಟ್ಸ್ ಅನದರ್ ಸ್ಟ್ರಾ ಬಟ್ ರಿಪಲ್ಸ್ ಇಟ್ ಇಫ್ ಇಟ್ ಹ್ಯಾಸ್ ಆಲ್ಸೋ ಬಿ ರಬ್ಬರ್ಡ್ ವಿತ್ ಎ ಶೀಟ್ ಆಫ್ ಪೇಪರ್. ಏನು ಎರಡು ತುದಿಗಳನ್ನ ನೇತಾಕಿರ್ತಕ್ಕಂತಹ ಆ ಸ್ಟ್ರಾ ಪೈಪು ಮತ್ತೆ ಕೈಯಲ್ಲಿರ್ತಕ್ಕಂಥ ಸ್ಟ್ರಾ ಪೈಪ್ನ 2 ತುದಿಗಳನ್ನ ಕಾಗದಕ್ಕೆ ಉಜ್ಜಿದ್ರೆ 2 ತುದಿಗಳು ಆಕರ್ಷಣೆಗೊಳ್ಳುತ್ತೆ. ಅದೇ ಒಂದು ತುದಿಯನ್ನ ಕಾಗದಕ್ಕೆ ಉಜ್ಜಿದೆ ಅದನ್ನ ಇನ್ನೊಂದು ತುದಿ ಹತ್ರ ತೆಗೆದುಕೊಂಡು ಹೋದ್ರೆ ಉಜ್ಜಿರ್ತಕ್ಕಂಥ ಕಾಗದ ತುದಿಗೆ ರಿಪ್ಪಲ್ ಆಗುತ್ತೆ, ವಿಕರ್ಷಣೆಯನ್ನ ಹೊಂದುತ್ತದೆ.
ಇಂತಹ ಒಂದು ಆವೇಶವನ್ನು, ಈ ಒಂದು ಫೋರ್ಸನ್ನು ಏನಂತ ಕರಿತೀವಿ? ದಿಸ್ ಸ್ಟ್ರಾ ಇಸ್ ಸೆಡ್ ಟು ಬಿ ಆಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್. ಈ ರೀತಿ ಕಂಡು ಬರ್ತಕ್ಕಂತಹ ಅಂದರೆ ಎರಡು ಯಾವ ರೀತಿ ಆಕರ್ಷಣೆಗೊಳ್ಳುತ್ತೆ, ಎರಡು ತುದಿಗಳನ್ನ ಉಜ್ಜಿದ ನಂತರ ಅವೆರಡು ಹೇಗೆ ಹತ್ರ ಬರುತ್ತೆ, ಇಂತಹ ಬಲವನ್ನು ನಾವು, ಇಂತಹ ಒಂದು ಆವೇಶವನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಅಂತೇಳಿ ಕರಿತೀವಿ. ಆಫ್ಟರ್ ಇಟ್ ಹ್ಯಾಸ್ ಬೀನ್ ರಬ್ಡ್ ವಿತ್ ಎ ಶೀಟ್ ಆಫ್ ಪೇಪರ್, ಸಚ್ ಸ್ಟ್ರಾ ಇಸ್ ಎನ್ ಎಕ್ಸಾಂಪಲ್ ಆಫ್ ಚಾರ್ಜ್ಡ್ ಬಾಡಿ. ಈ ರೀತಿ ಉಜ್ಜಿದ ನಂತರ ಸ್ಥಾಯಿ ವಿದ್ಯುತ್ ಆವೇಶವನ್ನು ಹೊಂದಿರತಕ್ಕಂತಹ ಈ ಸ್ಟ್ರಾ ಪೈಪು ಯಾವುದಕ್ಕೆ ಉದಾಹರಣೆ ಆಗಿದೆ? ಚಾರ್ಜ್ಡ್ ಬಾಡಿ, ಆವೇಶಭರಿತ ವಸ್ತುವಿಗೆ ಈ ಸ್ಟ್ರಾ ಪೈಪು, ಶೀಟ್ ಆಫ್ ಪೇಪರ್ ಜೊತೆ ರಬ್ ಮಾಡಿರ್ತಕ್ಕಂಥ ಈ ಸ್ಟ್ರಾ ಪೈಪು ಒಂದು ಉದಾಹರಣೆಯಾಗಿ, ಅಂದರೆ ಸ್ಟ್ರಾ ಪೈಪು ಪೇಪರ್ಗೆ, ಕಾಗದಕ್ಕೆ ಉಜ್ಜಿದ್ರೆ ಅಲ್ಲಿ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಅಂದರೆ ವಿದ್ಯುತ್ ಅಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಅರ್ಥ ಆಗ್ತಿದೆಯಾ? ಆ ಕಾಗದಕ್ಕೆ ಉಜ್ಜಿಲ್ದೇ ಇರ್ತಕ್ಕಂತಹ ಸ್ಟ್ರಾ ಪೈಪಲ್ಲಿ ಯಾವುದೇ ರೀತಿಯ ವಿದ್ಯುತ್ ಆವೇಶ ಇರೋದಿಲ್ಲ. ಯಾವ ಸ್ಟ್ರಾ ಪೈಪನ್ನು ಕಾಗದಕ್ಕೆ ಉಜ್ಜಿರ್ತಾರೋ ಆ ಒಂದು ಕಾಗದದ ತುದಿ ಏನಾಗಿರುತ್ತೆ? ವಿದ್ಯುತ್ ಆವೇಶವನ್ನು ಒಳಗೊಂಡಿರುತ್ತೆ. ಇಂತಹ ಒಂದು ವಸ್ತು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಆವೇಶಭರಿತ ಒಂದು ವಸ್ತುವಿಗೆ ಉದಾಹರಣೆ. ಯಾವುದಾದ್ರು ಆವೇಶಭರಿತ ವಸ್ತು ಅಂದರೆ ಇಲ್ಲಿ ಉಜ್ಜಿರೋದು ಕಾಗದಕ್ಕೆ ಯಾವುದನ್ನ? ಸ್ಟ್ರಾ ಪೈಪ್, ಶೀಟ್ ಆಫ್ ಪೇಪರ್ಗೆ ಅಷ್ಟೇ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ ಆನ್ ಅನದರ್ ಚಾರ್ಜ್ಡ್ ಆರ್ ಅನ್ಚಾರ್ಜ್ಡ್ ಬಾಡಿ ಇಸ್ ನಾನ್ ಎಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್? ಯಾವುದು? ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಚಾರ್ಜ್ಡ್ ಬಾಡಿ ಅಂದರೆ ಯಾವುದು ಆವೇಶಭರಿತ ವಸ್ತು ಇರುತ್ತೆ, ಅಂದರೆ ಚಾರ್ಜ್ ಆಗಿರ್ತಕ್ಕಂಥ ವಸ್ತು ಇರುತ್ತೆ, ಆ ವಸ್ತು ಆವೇಶಭರಿತ ಆಫ್ ಆನ್ ಅನದರ್ ಚಾರ್ಜ್ಡ್ ಆರ್ ಅನ್ಚಾರ್ಜ್ಡ್ ಬಾಡಿ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಬಲವನ್ನು ನಾವು ಏನಂತ ಕರಿತೀವಿ? ಸ್ಥಾಯಿ ವಿದ್ಯುತ್ ಬಲ. ಯಾವುದೇ ಒಂದು ಆವೇಶಭರಿತ ವಸ್ತು ಏನಾಗುತ್ತೆ? ಚಾರ್ಜ್ ಆಗಿರ್ತಕ್ಕಂಥ ವಸ್ತು ಇನ್ನೊಂದು ಚಾರ್ಜ್ ಆಗಿರತಕ್ಕಂಥದ್ದು ಅಥವಾ ಚಾರ್ಜ್ ಆಗಿಲ್ಲದೆ ಅನ್ಚಾರ್ಜ್ಡ್ ಆರ್ ಚಾರ್ಜ್ಡ್ ಬಾಡಿ ಮೇಲೆ ಪ್ರಯೋಗಿಸುವಂತಹ ಬಲವನ್ನು ನಾವೇನಂತ ಕರಿತೀವಿ? ಸ್ಥಾಯಿ ವಿದ್ಯುತ್ ಬಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೇಳಿ ಕರಿತೀವಿ. ಅಂದರೆ ಈ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ನೋಡ್ಬೋದು. ಇದು ಫಸ್ಟು ಈ ಸ್ಟ್ರಾ ಪೈಪ್ ಚಾರ್ಜ್ ಆಗಿರಲ್ಲ, ಇದನ್ನು ಕಾಗದಕ್ಕೆ ಉಜ್ಕೊಂಡು ಬಂದು ಇದು ಚಾರ್ಜ್ ಮಾಡ್ಕೊಂಡಿದ್ವಿ ಅಲ್ವಾ? ಇದು ಯಾವುದೇ ರೀತಿ ಅದರ ಹತ್ರ ಹೋಗಲಿಲ್ಲ. ಆಮೇಲೆ ಈ ಒಂದು ಪೈಪನ್ನು, ಈ ಒಂದು ಉಜ್ಜಿರ್ತಕ್ಕಂಥ ಪೈಪಿನ ತುದಿಗೆ ಉಜ್ಜಿದ ನಂತರ ಹತ್ರ ತೊಗೊಂಡು ಬಂದರೆ ಏನಾಯಿತು? ಅದು ಅದಕ್ಕೆ ಟಚ್ ಆಯಿತು, ಅದರ ಹತ್ರ ಬಂತು. ಈ ರೀತಿ ಚಾರ್ಜ್ ಈ ಒಂದು ಬಲವನ್ನು ಪ್ರಯೋಗಿಸುತ್ತಲ್ಲ, ಅದು ತನ್ನ ಸುತ್ತ ವಿದ್ಯುತ್ತನ್ನು ಉಂಟು ಮಾಡಿಕೊಂಡು ಆವೇಶ ಬಲವನ್ನು, ಈ ಒಂದು ಬಲಕ್ಕೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಲ್ಲಿ ಏನಾಗುತ್ತೆ? ಈಸ್ ಎ ಒನ್ ಆಫ್ ದಿ ಪಾಯಿಂಟ್ ಚಾರ್ಜ್ ದಟ್ ಕ್ರಿಯೇಟ್ಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಅಸ್ ಅಂತ. ತನ್ನ ಸುತ್ತ ಏನು ಮಾಡುತ್ತೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಲ್ಲಿ ವಿದ್ಯುತ್ ಆವೇಶವನ್ನು ಉಂಟು ಮಾಡುತ್ತೆ. ಇಂತಹ ಒಂದು ವಿದ್ಯುತ್ ಆವೇಶನ ಉಂಟು ಮಾಡ್ತಕ್ಕಂತಹ ಬಲವನ್ನೇ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೇಳಿ ಕರೆಯೋದು. ದಿಸ್ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ ಈವನ್ ವೆನ್ ದ ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ಈ ರೀತಿಯಾದಂಥ ಒಂದು ಬಲ ಯಾವುದೇ ರೀತಿ ಸಂಪರ್ಕ ಇಲ್ಲದೇನೂ ಸಹ ಈ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಸ್ಥಾಯಿ ವಿದ್ಯುತ್ ಬಲ ಉಂಟಾಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವೆಲ್ಲರೂ ಇದನ್ನು ಕ್ಲಾಸ್ ರೂಮಲ್ಲಿ ಮಾಡಿರ್ತೀರ. ಒಂದು ಪ್ಲಾಸ್ಟಿಕ್ ಕೂಂಬನ್ನು ತೆಗೆದುಕೊಳ್ಳಿ, ಅದನ್ನು ನಿಮ್ಮ ತಲೆಗೆ ಬಾಚಿಕೊಳ್ಳಿ ಅಲ್ವಾ? ತಲೆ ಬಾಚಿಕೊಂಡು ಆಮೇಲೆ ಒಂದು ಕಾಗದದ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿಕೊಂಡು ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡಿರಿ. ಆ ತಲೆ ಬಾಚ್ಕೊಂಡಿರ್ತೀರಲ್ಲ ಬಾಚಣಿಗೆ, ಆ ಬಾಚಣಿಗೆಯನ್ನು ಸಣ್ಣ ಕಾಗದದ ತುಂಡಿನ ಹತ್ರ ತೆಗೆದುಕೊಂಡೋಗಿ ಆಗ ಅಬ್ಸರ್ವ್ ಮಾಡಿ ಅದು ಏನಾಗುತ್ತೆ ಅಂತ. ಅದೇ ನೀವು ತಲೆ ಬಾಚ್ಕೊಳ್ಳೋದಕ್ಕೂ ಮುಂಚೆ ಆ ಬಾಚಣಿಗೆನ ಮುಂಚೆ ಕಾಗದಕ್ಕೆ ಟಚ್ ಮಾಡಿಬಿಡಿ, ಅದ್ರ ಹತ್ರ ಇಟ್ಕೊಂಡು ನೋಡಿ. ಆವಾಗ ಕಾಗದದ ಚೂರುಗಳಲ್ಲಿ ಏನು ಬದಲಾವಣೆ ಆಗುತ್ತೆ? 2-3 ಸಲ ಚೆನ್ನಾಗಿ ನಿಮ್ಮ ತಲೆಯನ್ನು ಬಾಚ್ಕೊಂಡು ಬಾಚಣಿಗೆಯಲ್ಲಿ ನಂತರ ಆ ಕಾಗದದ ಹತ್ತಿರ ತುಂಡುಗಳ ಹತ್ತಿರ ಹಿಡಿದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ಗೊತ್ತು, ನೀವು ಸಹ ಮಾಡಿರ್ತೀರ. ಆ ಕಾಗದದ ತುಂಡುಗಳೇನಾಗುತ್ತೆ ಗೊತ್ತಾ? ಆ ಬಾಚಣಿಗೆಗೆ ಅಂಟ್ಕೊಳುತ್ತೆ. ಅದನ್ನು ಟಚ್ ಮಾಡದೆ ಹೋದ್ರೂ ಸಹ ಅದರ ಹತ್ರ ತೊಗೊಂಡೋದ್ರೆ ಸಾಕು, ಅದು ತುಂಡುಗಳೆಲ್ಲ ಗೊಂಚಲಾಗಿ ಆ ಬಾಚಣಿಗೆಗೆ ಅಂಟ್ಕೊಳುತ್ತೆ. ಅಂದರೆ ಈ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನು, ಯಾವುದೇ ರೀತಿಯ ಆ ಒಂದು ವಸ್ತುವಿನ ಸಂಪರ್ಕ ಇಲ್ಲದೇನೂ ಸಹ ಏನಾಗುತ್ತೆ? ಈ ಒಂದು ಬಲ, ಸ್ಥಾಯಿ ವಿದ್ಯುತ್ ಬಲ ಅನ್ನೋದು ಉಂಟಾಗುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಯಾವುದೇ ರೀತಿ ಕಾಂಟ್ಯಾಕ್ಟೇ ಬೇಕಾಗಿಲ್ಲ ಇದಕ್ಕೆ. ವೆನ್ ದ ಬಾಡೀಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್, ವೆನ್ ದ ಫೋರ್ಸ್ ಕಮ್ಸ್ ಇನ್ ಟು
ಈ ಒಂದು ಬಲ ಪ್ರಯೋಗಿಸಲ್ಪಡುತ್ತೆ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ದೇ ಫೋರ್ ಇಸ್ ಅನ್ ಅನದರ್ ಎಕ್ಸಾಂಪಲ್ ಆಫ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಹಾಗಾದರೆ ಇದು ಯಾವುದೇ ರೀತಿ ಸಂಪರ್ಕ ಇಲ್ಲದೆ ಈ ಬಲ ಉಂಟಾಗೋದ್ರಿಂದ ಇದನ್ನು ನಾವು ಸಂಪರ್ಕರಹಿತ ಬಲಕ್ಕೆ ಒಂದು ಉದಾಹರಣೆಯಾಗೂ ಸಹ ತಗೋಬಹುದು, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ. ಯು ವಿಲ್ ಲರ್ನ್ ಮೋರ್ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಚಾಪ್ಟರ್ 15. ಈ ರೀತಿಯ ವಿದ್ಯುತ್ ಆವೇಶಗಳ ಬಗ್ಗೆ ನಾವಿನ್ನೂ ಹೆಚ್ಚಿಗೆ ಚಾಪ್ಟರ್ 15ನಲ್ಲಿ 15ನೇ ಲೆಸನಲ್ಲಿ ವಿದ್ಯುತ್ ಆವೇಶಗಳು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಒಂದು ಲೆಸನ್ ಇದೆ, ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸಿ ನೆಕ್ಸ್ಟ್ ಥರ್ಡ್ ಒನ್, ಗ್ರಾವಿಟೇಷನಲ್ ಫೋರ್ಸ್. ಏನು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣಾ ಬಲ ಅಂತೇಳಿ ಕರೀತಾರೆ ಅಲ್ವಾ. ಯು ನೋ ದಟ್ ಎ ಕಾಯಿನ್ ಆರ್ ಎ ಪೆನ್ ಫಾಲ್ಸ್ ಟು ದ ಗ್ರೌಂಡ್ ವೆನ್ ಇಟ್ ಸ್ಲಿಪ್ಸ್ ಆಫ್ ಯುವರ್ ಹ್ಯಾಂಡ್. ನೀವು ಸಾಮಾನ್ಯವಾಗಿ ನಿಮ್ಮ ಕೈಯಿಂದ ನಾಣ್ಯ ಜಾರೋಗುವಂಥದ್ದು ಅಥವಾ ಪೆನ್ನು ಅಥವಾ ಪೆನ್ಸಿಲ್ಲು ಕೆಳಗೆ ಬಿದ್ದೋಗುವಂಥದ್ದು, ಅಥವಾ ಲೀವ್ಸ್ ಆ್ಯಂಡ್ ಫ್ರೂಟ್ಸ್ ಆಲ್ಸೋ ಫಾಲ್ ಟು ದ ಗ್ರೌಂಡ್. ನೆಲದ ಮೇಲೆ ಮರದಿಂದ ಎಲೆ ಉದುರುವಂಥದ್ದು ಅಥವಾ ಹಣ್ಣು ಬೀಳೋ ಅಂಥದ್ದು ಇದನ್ನೆಲ್ಲ ನೋಡಿರ್ತೀವಿ. ವೆನ್ ದೆ ಗೆಟ್ ಡಿಟ್ಯಾಚ್ಡ್ ಫ್ರಮ್ ದ ಪ್ಲಾಂಟ್ಸ್, ಇದೆಲ್ಲ ಸಸ್ಯಕ್ಕೆ ದಲ್ಲಿ ಅಂಟ್ಕೊಂಡಿರುತ್ತೆ ಅಲ್ವಾ. ಅದೇಗೆ ತಕ್ಷಣ ಅದೆಲ್ಲವೂ ಕೆಳಭಾಗಕ್ಕೆ ಯಾಕೆ ಯಾವುದಾದ್ರೂ ಒಂದು ವಸ್ತುವನ್ನ ನೀವು ಈವನ್ ಪೀಸ್ ಆಫ್ ಚಾಕ್ನೋ ಬಾಲ್ನೋ ಮೇಲಕ್ಕೆ ಎಸೆದ್ರೂ ಸಹ ಅದು ಯಾಕೆ ಕೆಳಕ್ಕೆ ಯಾಕೆ ಬರುತ್ತೆ? ವೈ ದೇ ಫಾಲ್ ಡೌನ್ ಟು ದ ಅರ್ತ್. ಭೂಮಿಯ ಕೆಳಭಾಗಕ್ಕೆ ಯಾಕೆ ಬರುತ್ತೆ? ಯಾವತ್ತಾರ ಕ್ವಶನ್ ಮಾಡ್ಕೊಂಡಿದ್ದೀರಾ? ಈ ಒಂದು ಗುರುತ್ವಾಕರ್ಷಣ ಬಲವನ್ನು ಯಾರು ಕಂಡುಹಿಡಿದಿದ್ದು ಅಂತ ಗೊತ್ತಾ? ಐನ್ಸ್ಟೈನ್ ಎಂಬ ವಿಜ್ಞಾನಿ ಗುರುತ್ವಾಕರ್ಷಣ ಬಲ ಯಾಕೆ ಮೇಲೆ ಹೋದಂತಹ ವಸ್ತು ಎಸೆದಂತಹ ವಸ್ತು ಕೆಳಗೆ ಯಾಕೆ ಬರುತ್ತೆ, ಯಾಕೆ ಕೆಳಗೆ ಬರಬೇಕದು ಮೇಲೆ ಹೋಗ್ಬೋದಲ್ವಾ ಅಂತೇಳಿ ಅವನಿಗೆ ಅನುಮಾನ ಶುರುವಾಗುತ್ತೆ. ಆ ಒಂದು ಅನುಮಾನವೇ ಅವನ ಇಂದು ಗುರುತ್ವ ಬಲವನ್ನು ಕಂಡುಹಿಡಿಯೋದಕ್ಕೆ ಒಂದು ದೊಡ್ಡ ಆವಿಷ್ಕಾರ ಆಗುತ್ತೆ. ಅವ್ರ ಬಗ್ಗೆ ಪುಸ್ತಕ ಇದೆ, ಅದನ್ನು ಓದಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಗುರುತ್ವಾಕರ್ಷಣ ಬಲವನ್ನು ಹೇಗೆ ಕಂಡುಹಿಡಿದ್ರು ಅಂತೇಳಿ. ವೆನ್ ದ ಕಾಯಿನ್ ಈಸ್ ಹ್ಯಾಲ್ಡ್ ಇನ್ ಯುವರ್ ಹ್ಯಾಂಡ್ ಇಟ್ ಅಟ್ ರೆಸ್ಟ್. ಅದೇ ರೀತಿ ನಾವು ಆ್ಯಸ್ ಸೂನ್ ಆ್ಯಸ್ ಇಟ್ ಈಸ್ ರಿಲೀಸ್ಡ್ ಇಟ್ ಬಿಗಿನ್ಸ್ ಟು ಮೂವ್ ಡೌನ್ವರ್ಡ್ಸ್. ನಮ್ಮ ಅಂಗೈನಲ್ಲಿ ಒಂದು ನಾಣ್ಯವನ್ನು ಹಿಡಿದಿಟ್ಕೊಂಡಿರ್ತೀವಿ ಕೈಯಲ್ಲಿ. ಅದೇ ಹಿಡ್ದಿಟ್ಕೊಂಡಾಗ ಅದು ಯಾವುದೇ ರೀತಿ ಚಲಿಸೋದಿಲ್ಲ, ನಾಣ್ಯ ಸುಮ್ಮನೆ ಇರುತ್ತೆ ಅಲ್ವಾ. ಅದೇ ನಮ್ಮ ಕೈ ಬೆರಳುಗಳನ್ನ ಓಪನ್ ಮಾಡಿ ಸ್ವಲ್ಪ ಕೆಳಭಾಗಕ್ಕೆ ಮಾಡಿದ್ರೆ ಅಂಗೈಯನ್ನು, ಏನಾಗುತ್ತೆ, ಆ ನಾಣ್ಯ ಭೂಮಿಯ ಕೆಳಕ್ಕೆ ಬಿದ್ದೋಗೋದನ್ನ ನೋಡ್ಬೋದು ನಾವು. ದ ಸ್ಟೇಟ್ ಆಫ್ ಮೋಷನ್ ಆಫ್ ದ ಕಾಯಿನ್ ಅಂಡರ್ಗೋಸ್ ಚೇಂಜ್. ಅಲ್ಲಿ ಏನಾಯಿತು, ಆ ನಾಣ್ಯದ ಚಲನೆಯ ಸ್ಥಿತಿ ಏನಾಯಿತು, ಬದಲಾಯಿತು. ಅದು ಕೈಯಲ್ಲೇ ಅಂಗೈಯಲ್ಲೇ ಕೂತ್ಕೊಳ್ಳಿಲ್ಲ. ನಮ್ಮ ಕೈ ಬೆರಳುಗಳನ್ನ ಓಪನ್ ಮಾಡಿ ನೆಲದ ಕಡೆ ತೋರಿಸಿದ ತಕ್ಷಣ ಏನಾಯಿತು, ಚಲಿಸುವ ಸ್ಥಿತಿ ಬದಲಾಯಿತು. ಅದೇನಾಯಿತು, ಕೆಳಭಾಗಕ್ಕೆ ಬಿದ್ದೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಚಲನೆಯ ಸ್ಥಿತಿ. ಕ್ಯಾನ್ ದಿಸ್ ಹ್ಯಾಪನ್ ವಿತೌಟ್ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್? ಹಾಗಾದ್ರೆ ಇಲ್ಲಿ ಯಾರಾದರೂ ಅದ್ರ ಮೇಲೆ ಆ ನಾಣ್ಯದ ಮೇಲೆ ಯಾವುದಾದ್ರೂ ಬಲವನ್ನು ಹಾಕಿದಾರಾ, ಯಾವುದಾದ್ರೂ ಫೋರ್ಸ್? ಕ್ಯಾನ್ ವಿಚ್ ಈಸ್ ದಿಸ್ ಫೋರ್ಸ್? ಯಾವುದು ಯಾವ ಬಲ ಅದು? ಹಾಗಾದ್ರೆ ಆ ನಾಣ್ಯದ ಮೇಲೆ ಹಾಕಿರ್ತಕ್ಕಂಥ ಬಲ ಯಾವುದು? ಯಾರಾದರೂ ಬಂದು ಅದನ್ನು ತಳ್ಳದ್ರ, ಅದ್ರ ಮೇಲೆ ಏನಾದರೂ ಬಲ ಪ್ರಯೋಗ ಮಾಡಿದ್ರ? ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್ ಬಿಕಾಸ್ ಇಟ್ಸ್ ಪುಲ್ಸ್ ದೆಮ್. ಯಾವುದೇ ಒಂದು ವಸ್ತು ನಾವು ಅದನ್ನು ತಳ್ಳದೆ ಅಥವಾ ಅದನ್ನು ನೂಕದೆ ಭೂಮಿಯ ಕೆಳಭಾಗಕ್ಕೆ ಬಿದ್ದು ಹೋಗುತ್ತೆ ತಾನಾಗಿ. ಅಂದರೆ ಯಾಕೆ ಅಂತೇಳಿ. ದಿಸ್ ಫೋರ್ಸ್ ಈಸ್ ಕಾಲ್ಡ್ ಎ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಜಸ್ಟ್ ಎ ಗ್ರಾವಿಟಿ. ಈ ರೀತಿಯಾದಂಥ ಒಂದು ಬಲವನ್ನು ನಾವೇನಂತ ಕರಿತೀವಿ? ಭೂಮಿಯು ಅಂದರೆ ಎನಿ ಆಫ್ ದ ಫೋರ್ಸ್ ಕ್ಯಾನ್ ಅಟ್ರಾಕ್ಟ್ ಎನಿ ಆಫ್ ದರ್ ಆಬ್ಜೆಕ್ಟ್. ಭೂಮಿ ವಸ್ತುಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಲ್ವಾ, ಯಾವುದೇ ರೀತಿಯಾದಂಥ ವಸ್ತುಗಳನ್ನ ಇರ್ಬೋದು. ಅಂಥ ಒಂದು ಬಲವನ್ನು ನಾವು ಭೂಮಿಯ ಕಡೆಗೆ ಬೀಳ್ತಿರುತ್ತೆ. ಯಾವುದೇ ಒಂದು ವಸ್ತು ಮೇಲೆ ಎಸಿಲಿ, ಹೇಗೆ ಎಸಿಲಿ, ಅದು ತುಂಬ ವೆಯ್ಟ್ ಇರಲಿ ಅಥವಾ ವೆಯ್ಟ್ ಕಡಿಮೆ ಇರಲಿ, ಅದೆಲ್ಲವೂ ಭೂಮಿಗೆ ಬಂದು ಬೀಳುತ್ತೆ ಅಲ್ವಾ. ಅಂದರೆ ಭೂಮಿ ವಸ್ತುಗಳನ್ನ ತನ್ನೆಡೆಗೆ ಸೆಳೆಯುವುದರಿಂದ ಆ ಭೂಮಿಗೆ ಎಲ್ಲ ವಸ್ತುಗಳು ಬಂದು ಬೀಳುತ್ತೆ. ಬಿಕಾಸ್ ಇಟ್ಸ್ ಪುಲ್ಸ್ ದೆಮ್, ದಿಸ್ ಫೋರ್ಸ್ ಇಸ್ ಕಾಲ್ಡ್ ಎ ಫೋರ್ಸ್ ಆಫ್ ಗ್ರಾವಿಟಿ. ಭೂಮಿಯು ಎಲ್ಲ ವಸ್ತುಗಳನ್ನು ತನ್ನೆಡೆಗೆ ಎಳೆದುಕೊಳ್ಳುವುದರಿಂದ ಎಲ್ಲ ವಸ್ತುಗಳು ಭೂಮಿಗೆ ಬಂದು ಬೀಳುತ್ತೆ. ಈ ಒಂದು ರೀತಿ ಬಂದು ಬೀಳುವಂತಹ ಒಂದು ಬಲವನ್ನು ನಾವೇನಂತ ಕರಿತೀವಿ? ಗುರುತ್ವಾಕರ್ಷಣಾ ಬಲ ಅಥವಾ ಗುರುತ್ವಾಕರ್ಷಣೆ, ಗ್ರಾವಿಟಿ ಅಂತೇಳಿ ಕರಿತೀವಿ. ದಿಸ್ ಈಸ್ ಆನ್ ಅಟ್ರಾಕ್ಟಿವ್ ಫೋರ್ಸ್. ಇದನ್ನ ಬರೀ ಗುರುತ್ವಾಕರ್ಷಣಾ ಬಲ ಅಂತೇಳಿ ಮಾತ್ರ ಕರೆದರೆ ಸಾಲಲ್ಲ, ಒಂದು ಆಕರ್ಷಣೀಯ ಬಲ, ಏನೋ ಒಂದು ಆಕರ್ಷಣೆ ಇದೆ, ಅದಕ್ಕೆ ಅಲ್ವಾ ಮೇಲೆ ಎಸೆದಂತಹ ಎಲ್ಲ ವಸ್ತುಗಳು ಕೆಳಗೆ ಬೀಳುವಂಥದ್ದು. ಇದನ್ನ ಏನಂತ ಕರಿಬೋದು ನಾವು?
ಅಟ್ರಾಕ್ಟಿವ್ ಫೋರ್ಸ್. ದಿಸ್ ಈಸ್ ಆನ್ ಅಟ್ರಾಕ್ಟಿವ್ ಫೋರ್ಸ್. ಗುರುತ್ವಾಕರ್ಷಣ ಬಲ ಅನ್ನುವುದು ಒಂದು ಆಕರ್ಷಣೆಯ ಬಲ ಆಗಿದೆ. ದ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ಸ್ ಆನ್ ಆಲ್ ಆಬ್ಜೆಕ್ಟ್ಸ್. ಏನು, ಈ ಗುರುತ್ವಾಕರ್ಷಣ ಬಲ ಅನ್ನೋದು ಎಲ್ಲ ವಸ್ತುಗಳ ಮೇಲೂ ನಡೀತಿರುತ್ತಂತೆ, ವರ್ತಿಸ್ತಿರುತ್ತೆ. ಅರ್ಥ ಆಯ್ತಾ? ಯಾವುದೋ ಒಂದು ವಸ್ತುವಿನ ಮೇಲೆ ಮಾತ್ರ ಇದು ಉಂಟಾಗಲ್ಲ. ನೀವೊಂದು ಪೀಸ್ ಆಫ್ ಚಾಕ್ ಆಗಲಿ, ಒಂದು ಕಾಟನ್ ಹತ್ತಿ ಆಗಲಿ, ಒಂದು ಕಲ್ಲು ಸ್ಟೋನ್ ಆಗಲಿ, ಒಂದು ಮಣ್ಣಾಗಲಿ, ಒಂದು ಪೆನ್ಸಿಲ್ಲು, ನೀರು, ಹಾಲು, ಅಕ್ಕಿ, ಎಲ್ಲ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೂ ಈ ಗುರುತ್ವಾಕರ್ಷಣ ಬಲ ವರ್ತಿಸುತ್ತೆ. ದ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ಸ್ ಆನ್ ಆಲ್ ಆಫ್ ಅಸ್ ಆ್ಯಂಡ್ ಆಲ್ ದ ಟೈಮ್ ವಿತೌಟ್ ಅವರ್ ಬೀಯಿಂಗ್ ಅವೇರ್ ಆಫ್ ಇಟ್. ನಮ್ಮ ಅರಿವಿಗೆ ಬರ್ದೇನೆ ನಮಗೆ ಗುರುತ್ವಾಕರ್ಷಣ ಬಲ ಉಂಟಾಗ್ತಿದೆ ಅಂತ ನಮಗೆ ಏನು ಅರಿವಿಗೆ ಗೊತ್ತಾಗಲ್ಲ, ನಮಗೇನು ಗೊತ್ತಾಗಲ್ಲ. ಆದರೂ ಸಹ ಭೂಮಿ ಮೇಲಿರ್ತಕ್ಕಂತಹ ಪ್ರತಿಯೊಂದು ನಮ್ಮ ದೇಹದ ಮೇಲೂ, ಇವನ್ ಅರ್ಥ ಆಗ್ತಿದ್ಯಾ, ನಾವು ಇದ್ದಕ್ಕಿದ್ದಂಗೆ ಮೇಲೆ ಹಾರಕ್ಕಾಗಲ್ಲ ಹಕ್ಕಿಗಳ ಥರ. ಯಾಕೆ ಹೇಳಿ? ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇದೆ, ನಾವು ನೆಲದ ಮೇಲೆ ನಡೆಯೋಕ್ಕಾಗದು. ಹಕ್ಕಿಗಳ ಥರ ಇದ್ದಕ್ಕಿದ್ದಾಗೆ ಹಾರಕ್ಕಾಗಲ್ಲ. ಅವಕ್ಕೂ ಗುರುತ್ವಾಕರ್ಷಣ ಬಲ ಇದೆ. ಅವು ಅವುಗಳ ರೆಕ್ಕೆಗಳ ಸಹಾಯದಿಂದ ಹಾರ್ಬೋದು, ಮತ್ತೆ ಅವು ಕೆಳಗೆ ಬರಬೇಕು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ಮೇಲೂ ಅವುಗಳ ಅರಿವಿಗೆ ಬರದೇ ಹೋದ್ರೂ ಸಹ ಅವುಗಳ ಮೇಲೆ ಏನಾಗ್ತಿರುತ್ತೆ? ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ಸ್ ಆನ್ ಆಲ್ ಆಫ್ ಅಸ್. ನಮ್ಮೆಲ್ಲರ ಮೇಲೂ, ಎಲ್ಲ ವಸ್ತುಗಳ ಮೇಲೂ ಈ ಗುರುತ್ವಾಕರ್ಷಣ ಬಲ ಅನ್ನೋದು ಇದೆ. ವಾಟರ್ ಬಿಗಿನ್ಸ್ ಟು ಫ್ಲೋ ಟುವರ್ಡ್ಸ್ ದ ಗ್ರೌಂಡ್ ಆಸ್ ಸೂನ್ ಆಸ್ ವಿ ಓಪನ್ ಎ ಟ್ಯಾಪ್. ನಲ್ಲಿ ಇದೆಯಲ್ಲ, ಅದರ ಟ್ಯಾಪನ್ನ ಓಪನ್ ಮಾಡಿದ ತಕ್ಷಣ ನೀರೇನು ಮಾಡ್ತಿರುತ್ತೆ? ಕೆಳಮುಖವಾಗಿ ಹರಿಯುತ್ತೆ ಅಲ್ವಾ? ಅದೇನು ಮೇಲಕ್ಕೆ ಚಿಮ್ಮೋಲ್ಲ, ಕೆಳಮುಖವಾಗಿ ಹರಿತಿರುತ್ತೆ ಓಪನ್ ಮಾಡಿದ ತಕ್ಷಣ. ವಾಟರ್ ಇನ್ ರಿವರ್ಸ್ ಫ್ಲೋಸ್ ಡೌನ್ವರ್ಡ್ಸ್ ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ. ಅದೇ ರೀತಿ ಗುರುತ್ವಾಕರ್ಷಣ ಬಲದ ಸಹಾಯದಿಂದ ಏನು, ನದಿಯ ನೀರು ಸಹ ಕೆಳಮುಖವಾಗಿ ಇಳಿಜಾರಾಗೆ ಹರ್ಕೊಂಡು ಹೋಗುತ್ತೆ. ಗ್ರಾವಿಟಿ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ದ ಅರ್ತ್ ಅಲೋನ್. ಈ ಗುರುತ್ವಾಕರ್ಷಣೆ ಅನ್ನೋದು ಭೂಮಿಗೆ ಮಾತ್ರ ಇರ್ತಕ್ಕಂತಹ ಒಂದು ಗುಣ ಅಲ್ಲ. ಏನಾಗಂದ್ರೆ, ಇನ್ಫ್ಯಾಕ್ಟ್ every object in the universe, whether small or large, exert a force on every other object. ಈ ವಿಶ್ವದಲ್ಲಿ, ಈ ಯೂನಿವರ್ಸಲ್ಲಿ, ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂತಹ ಅದು ಒಂದು ಚಿಕ್ಕ ವಸ್ತು, ವೆದರ್ ಎ ಸ್ಮಾಲ್ ಆರ್ ಲಾರ್ಜ್, ಒಂದು ಚಿಕ್ಕ ವಸ್ತು ಆಗಿರ್ಬೋದು ಅಥವಾ ಒಂದು ದೊಡ್ಡ ವಸ್ತು ಆಗಿರ್ಬೋದು, ಭಾರ ಇರ್ತಕ್ಕಂಥ ವಸ್ತು, ಭಾರ ಇಲ್ಲದೆ ಇರ್ತಕ್ಕಂಥ ವಸ್ತು, ಈ ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ಮೇಲೆ ನಡೀತಕ್ಕಂತಹ ಒಂದು ಆಕರ್ಷಣೀಯ ಒಂದು ಬಲ ಈ ಗುರುತ್ವಾಕರ್ಷಣೆ ಅನ್ನೋದು. ಇದು ಬರೀ ಭೂಮಿಯ ಒಂದು ಗುಣ ಮಾತ್ರ ಅಲ್ಲ ಅಂತೇಳಿ. ಅರ್ಥ ಆಗ್ತಿದ್ಯಾ? ಗ್ರಾವಿಟಿ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ದ ಅರ್ತ್ ಅಲೋನ್, ಇನ್ಫ್ಯಾಕ್ಟ್ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್. ಈ ಪ್ರಕೃತಿಯಲ್ಲಿ, ವಿಶ್ವದ ಎಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಉಂಟಾಗ್ತಕ್ಕಂತಹ ಒಂದು ಬಲ ಆಗಿದೆ. ದಿಸ್ ಫೋರ್ಸ್ ಇಸ್ ನೌನ್ ಆಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಇಂತಹ ಒಂದು ಬಲವನ್ನು ಈ ವಿಶ್ವದಲ್ಲಿ, ಈ ಯೂನಿವರ್ಸಲ್ಲಿ, ನಮ್ಮ ಜಗತ್ತಿನಲ್ಲಿ ಇರ್ತಕ್ಕಂತಹ ಒಂದು ನಡೀತಕ್ಕಂತಹ ಒಂದು ಅದ್ಭುತವಾದ ಈ ಒಂದು ಬಲವನ್ನು ನಾವೇನಂತ ಕರಿತೀವಿ? ಗುರುತ್ವಾಕರ್ಷಣ ಬಲ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಮೇಲೆ ಕೆಸೆದಂಥ ಎಲ್ಲ ವಸ್ತುಗಳು ಭೂಮಿಗೆ ಬರುತ್ತೆ ಅಂದರೆ ಒಂದು ಆಯಸ್ಕಾಂತೀಯ ಗುಣ ಇದೆ. ಏನಪ್ಪ ಬರೀ ಗುರುತ್ವಾಕರ್ಷಣ ಅಂತ ತಿಳ್ಕೊಬೇಡಿ. ಭೂಮಿ ಒಂದು ಆಯಸ್ಕಾಂತ ಥರ, ಅಂದರೆ ಮ್ಯಾಗ್ನೆಟ್ ಥರ. ಮೇಲೆ ಹೋದಂಥ ಪ್ರತಿಯೊಂದು ವಸ್ತುಗಳನ್ನು ಮ್ಯಾಗ್ನೆಟ್ ಹೇಗೆಲ್ಲ ತನ್ನತ್ತ ಸೆಳೆಕೊಳ್ಳುತ್ತೆ, ಭೂಮಿಗೆ ಆಯಸ್ಕಾಂತೀಯ ಗುಣ ಇದೆ. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಹಾಗಾಗಿ ಆ ಮ್ಯಾಗ್ನೆಟಿಕ್ ಫೋರ್ಸ್ನ ಸಹಾಯದಿಂದ ಈ ಗುರುತ್ವಾಕರ್ಷಣ ಬಲ ಉಂಟಾಗುತ್ತೆ. ಭೂಮಿಯ ತನ್ನತ್ತ ಎಲ್ಲ ವಸ್ತುಗಳನ್ನು ಸೆಳೆದುಕೊಳ್ಳುತ್ತೆ, ಆಕರ್ಷಿಸಿಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿ ಆಕರ್ಷಣೆ ಮಾಡ್ಕೊಳ್ಳುವಂತಹ ಈ ಬಲವನ್ನೇ ನಾವೇನಂತ ಕರೆಯೋದು? ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೆಷರ್ ಅಲ್ಲಿಂದ ಮಾಡೋಣ. ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್? ಗಿವ್ 2 ಎಕ್ಸಾಂಪಲ್. ಆ್ಯಂಡ್ ದೆನ್ ವಾಟ್ ಈಸ್ ಗ್ರಾವಿಟಿ? give 2 example. And what is gravitational force? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿ. ಹಾಗೆ ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ.
ಟೆಕ್ಸ್ಟ್ ಬುಕ್ನ 2 or more ಟೈಮ್ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿಕೊಂಡು ಹೋಮ್ವರ್ಕ್ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ ಚೆನ್ನಾಗಿ ರೀಡ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಈ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಒಂದು ಎಕ್ಸಾಂಪಲ್ಲು. ಅದು ಕೂಮಿಂದ ಬಾಚ್ಕೊಂಡ್ಮೇಲೆ ಪೇಪರ್ಸ್ ಎಲ್ಲ ಯಾವ ರೀತಿ ಅಟ್ರಾಕ್ಟ್ ಆಗುತ್ತೆ, ಯಾವ ರೀತಿ ಅದ್ರ ಸುತ್ತ ಎಲೆಕ್ಟ್ರಿಕ್ ವಿದ್ಯುತ್ ಆವೇಶ ಉಂಟಾಗುತ್ತೆ ಅಂಥೇಳಿ. ಇನ್ನು ನೆಕ್ಸ್ಟ್ ಈ ಇಮೇಜಲ್ಲಿರ್ತಕ್ಕಂಥದ್ದು ಗ್ರಾವಿಟೇಷನಲ್ ಫೋರ್ಸು. ಅಂದರೆ ಎವ್ರಿ ಗ್ರಾವಿಟಿ ಪುಲ್ಸ್ ಎವ್ರಿಥಿಂಗ್ ಡೌನ್ವರ್ಡ್ಸ್. ಪ್ರತಿಯೊಂದು ವಸ್ತುವನ್ನು ಗುರುತ್ವಾಕರ್ಷಣ ಬಲದಿಂದ ತನ್ನತ್ತ ಕೆಳಮುಖವಾಗಿ ಸೆಳ್ಕೊಳ್ಳುತ್ತೆ ಅಂತೇಳಿ. ಅರ್ಥ ಆಯಿತಾ? ಓಕೆ, ಥ್ಯಾಂಕ್ ಯು.